ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಈ ವ್ಲಾಗ್ಗೆ ವೆಲ್ಕಮ್. ಇವತ್ತಿನ ವ್ಲಾಗಲ್ಲಿ ನಾವು ನೋಡ್ತಾ ಇದ್ದೀವಿ ದಿವಾಲಿ ಕ್ಲೀನಿಂಗ್ ಬಗ್ಗೆ. ದೀಪಾವಳಿ ಬಂತಪ್ಪ, ಮನೆ ಕ್ಲೀನಾಗಿರಬೇಕು, ಡೆಕೋರೇಟ್ ಮಾಡಬೇಕು ಅಂತೆಲ್ಲ ಇರುತ್ತೆ. ಹಾಗಾದರೆ ಈ ವಿಡಿಯೋ ನೋಡಿ ಕೆಲವೊಂದು ಟಿಪ್ಸ್ನ ನಾನು ಶೇರ್ ಮಾಡ್ತೀನಿ. ಹಾಗೆಯೇ ನಾನು ಆಲ್ರೆಡಿ ದಿವಾಲಿ ಸ್ಪೆಷಲ್ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ, ನೋಡಿ. ಕೆಲವೊಂದು ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೋಬೋದಂಥ ಕ್ಲೀನಿಂಗ್ ಟಿಪ್ಸ್ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿ 1 ವೀಕ್ ಮೊದಲಿಂದನೇ ಸ್ಟಾರ್ಟ್ ಮಾಡಿದ್ರೆ ಈಸಿ ಆಗುತ್ತೆ. ಫಸ್ಟಿಗೆ ಯಾವಾಗಲೂ ಕಿಚನ್ ಮಾಡ್ತೀನಿ ನಾನು, ಯಾಕಂದರೆ ತುಂಬ ಸಾಮಾನು ಇರುತ್ತೆ, ಅದು ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಶೆಲ್ಫ್ಗಳನ್ನ ನೀಟಾಗಿ ಒರೆಸ್ಕೊಂಡು ಕೆಳಗಡೆ ಇರೋ ಧೂಳನ್ನೆಲ್ಲ ತಡ್ಕೊಂಡು ಎಲ್ಲ ಸಾಮಾನು ಮೊದಲು ಆಚೆ ಇಟ್ಕೊಂಡು ಆಮೇಲೆ ಒರೆಸಿ ಕ್ಲೀನ್ ಮಾಡಿ ಒಳಗೆ ಇಟ್ಕೊಳ್ಳೋದು ಒಳ್ಳೆ ಐಡಿಯಾ. ಈ ರೀತಿ ಮಾಡೋದ್ರಿಂದ ಬೇಕಾಗಿರೋದು ಬೇಡದೇ ಇರೋದನ್ನ ಸೆಗ್ರಿಗೇಟ್ ಕೂಡ ಮಾಡ್ಬೋದು. ಹಾಗೆಯೇ ನಾನು ಒರೆಸೋಕ್ಕೆ ಈ ಥರ ಮ್ಯಾಜಿಕ್ ಮಾಪ್ ಅಂತೀವಿ, ಅಥವಾ ಅದು ಬೇಗ ನೀರನ್ನ ಹೀರ್ಕೊಂಬಿಡುತ್ತೆ, ಈ ಥರದನ್ನ ಯೂಸ್ ಮಾಡ್ತೀನಿ. ಇದು ಆನ್ಲೈನ್ ಸಿಗುತ್ತೆ, ಆಮೇಲೆ ಕೆಲವೊಂದು ಎಕ್ಸಿಬಿಷನ್ಸಲ್ಲಿ ಸಿಗುತ್ತೆ. ಈ ಥರ ಕೆಲವೊಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಾವು ಕ್ಲೀನಿಂಗ್ ಪ್ರಾಸೆಸ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು, ಎಂಜಾಯ್ ಕೂಡ ಮಾಡ್ಬೋದು. ಪ್ಲ್ಯಾನ್ ಮಾಡೋದ್ರಿಂದ ನಾವು ಈ ಥರ ಕೆಲವೊಂದು ಬೋರಿಂಗ್ ಅಂತ ಅನಿಸುತ್ತೆ ಕೆಲವೊಂದು ಸಲ, ಬಟ್ ಪ್ಲ್ಯಾನ್ ಮಾಡಿ ನಾವು ಒಂದೊಂದು ದಿನ ಒಂದೊಂದು ಚೂರೇ ಮಾಡ್ತಾ ಬಂದಾಗ ಕ್ಲೀನಿಂಗ್ ಪ್ರಾಸೆಸ್ ಈಸಿ ಆಗುತ್ತೆ. ಹಾಗೆಯೇ ಮನೆ ಕ್ಲೀನಾಗಿದ್ದಾಗ ನಮ್ಮ ಮನಸ್ಸು ಕೂಡ ತುಂಬ ಖುಷಿಯಾಗಿರುತ್ತೆ, ಉಲ್ಲಾಸಿತವಾಗಿರುತ್ತೆ. ಹಬ್ಬ ಹರಿದಿನಗಳಲ್ಲಿ ಸ್ವಲ್ಪ ಡೆಕೋರೇಷನ್ ಮನೇಲಿರೋ ಸಾಮಾನು ಯೂಸ್ ಮಾಡಿಕೊಂಡೆ ಮಾಡೋದ್ರಿಂದ ತುಂಬಾ ಖುಷಿ ಕೂಡ ಆಗುತ್ತೆ. ಯಾರಾದ್ರು ಬಂದಾಗ ನಾವು ಎಂಜಾಯ್ ಕೂಡ ಮಾಡ್ಬೋದು. ಈ ಥರ ಮಾಪ್ ಕೂಡ ಸಿಗುತ್ತೆ, ಸ್ಪಾಂಜ್ ಮಾಪ್ಸ್. ಇದು ನಮ್ಮ ದಿನದ ಕ್ಲೀನಿಂಗಲ್ಲಿ ತುಂಬಾ ಯೂಸ್ ಆಗುತ್ತೆ. ಹಾಗೆಯೇ ನಾವು ಮನೆಯಲ್ಲೇ ಇರೋ ವೇಸ್ಟ್ ಬಟ್ಟೆಗಳನ್ನ ಕೂಡ ತುಂಬ ಬಿಸಾಕದೆ ಕೂಡ ಈ ಥರ ರೀಯೂಸ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ನನ್ನ ಗ್ಯಾಸ್ ಒರೆಸೋಕ್ಕೆ, ಹಾಗೆಯೇ ಕಟ್ಟೆ ಒರೆಸೋಕ್ಕೆ ತುಂಬ ಬೇಗ ಇದು ಕ್ಲೀನ್ ಆಗುತ್ತೆ. ಮನೆಯಲ್ಲೇ ನೀವು ಕ್ಲೀನಿಂಗ್ ಲಿಕ್ವಿಡ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಡಿಶ್ ವಾಶ್ ಲಿಕ್ವಿಡ್, ಹಾಗೆಯೇ ಸ್ವಲ್ಪ ಲಿಂಬೆಹಣ್ಣು ಅಥವಾ ವಿನೆಗರ್ ಹಾಕಿ ಅದನ್ನ ನೀವು ಈ ಥರ ಸರ್ಫೇಸ್ ಮೇಲೆ ಸ್ಪ್ರೇ ಮಾಡಿಬಿಟ್ರೆ ತುಂಬ ಬೇಗ ಶೈನಿ ಆಗುತ್ತೆ. ಹಾಗೆಯೇ ಪ್ರತಿ ಸಲ ನಾವು ಮಾರ್ಕೆಟಿಂದ ಕಾಸ್ಟ್ಲಿ ಕೆಮಿಕಲ್ ಯುಕ್ತ ರಸಾಯನಯುಕ್ತ ಸೋಪ್ಗಳನ್ನ ಕೂಡ ಬಳಸೋದನ್ನ ಸ್ವಲ್ಪ ಕಮ್ಮಿ ಕೂಡ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ. ಈ ಎಲ್ಲ ಪ್ರಾಡಕ್ಟ್ಸ್ ಹೋಮ್ ಸೆಂಟ್ರ್ಗಳಲ್ಲಿ ಅಮೆಝಾನಲ್ಲಿ ಕೂಡ ಈಸಿಯಾಗಿ ಸಿಗುತ್ತೆ. ಹಾಗೆಯೇ ಅಮೆಝಾನಲ್ಲಿ ಕೆಲವೊಂದು ನಾನು ಕಿಚನ್ ಆರ್ಗನೈಸೇಷನ್ ರ್ಯಾಕ್ಸ್ನ ಆಮೇಲೆ ಕೆಲವೊಂದು ಸಾಮಾನು ತೋರಿಸಿದ್ದೀನಿ, ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ನನಗೆ ಎಣ್ಣೆ ಆಮೇಲೆ ಕೆಲವೊಂದು ದಿನ ಬೇಕಾಗೋ ಕಟ್ಟೆ ಮೇಲೆ ಇಟ್ಕೊಳ್ಳೋಂಥ ಸಾಮಾನಿಗೆ ಒಂದು ಚಿಕ್ಕ ಶೆಲ್ಫ್ ಹುಡುಕ್ತಾ ಇದ್ದೆ. ಇದು ತುಂಬ ಹ್ಯಾಂಡಿಯಾಗಿ ಚೆನ್ನಾಗಿ ಅಫೋರ್ಡಬಲ್ ರೇಂಜಲ್ಲಿತ್ತು. ಹಾಗೆಯೇ ಎಣ್ಣೆ ಎಲ್ಲ ತುಂಬ ಬೇಗ ಗಲೀಜಾಗುತ್ತೆ. ನಾನು ಈ ರಿಲಯನ್ಸಿಂದ ತರೋ ಪೇಪರ್ ಬ್ಯಾಗ್ಸ್ನ ಕೆಳಗಡೆ ಇಡ್ತೀನಿ, ಅಂದರೆ ಅದು ರೀಯೂಸ್ ಕೂಡ ಆಗುತ್ತೆ. ನೀವು ಕೂಡ ಇದೆ ಒಂದು ಟ್ರಿಪ್ನ ಫಾಲೋ ಮಾಡಿ. ಹಾಗೆಯೇ ದಿವಾಲಿ ಕ್ಲೀನಿಂಗ್ ಒಂದು 4-5 ದಿನ ಮುಂಚೆನೇ ಸ್ಟಾರ್ಟ್ ಮಾಡಿಕೊಂಡೆ. ದಿನ ಚೂರು ಮಾಡ್ತಾನೆ ಇರ್ತೀವಿ, ಬಟ್ ಈ ಥರ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕಾಗುತ್ತೆ ಹಬ್ಬ ಬಂದಾಗ. ನಾನು ಮೇಲ್ಗಡೆ ಇರೋ ಸ್ಪೈಡರ್ ವೆಬ್ಸ್ನ ಎಲ್ಲ ತೆಗಿಯೋಕ್ಕೆ ಈ ಥರ ಲಾಂಗ್ ಸ್ಟಿಕ್ ಸಿಗುತ್ತಲ್ಲ, ಧೂಳು ತೆಗಿಯೋದು, ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಮಾರ್ಕೆಟಲ್ಲಿ ಈಗ ಸುಮಾರು ಪ್ರಾಡಕ್ಟ್ಸ್ ಬಂದಿದೆ. ಅಮೆಝಾನಲ್ಲಿ ಸಿಗುತ್ತೆ, ನಿಮಗೆ ಮೀಶೋನಲ್ಲಿ ಸಿಗುತ್ತೆ, ಹಾಗೆಯೇ ಲೋಕಲ್ ಮಾರ್ಕೆಟ್ಸಲ್ಲಿ, ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ. ಇಲ್ಲಿ ಒಂದು ಮಾರ್ಕೆಟ್ ಇದೆ, ನಂಗೆ ತುಂಬ ಇಷ್ಟ. ತುಂಬ ಒಳ್ಳೆ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ನಾನು ಒಂದ್ಸಲಿ ಹೋದಾಗ ಕೂಡ ತೋರಿಸ್ತೀನಿ ಆ ವಿಡಿಯೋನಲ್ಲಿ. ಈ ಥರ ಎಲ್ಲ ಧೂಳುಗಳನ್ನ ತೆಗೆದು ಮೇಲೆ ಇರೋದನ್ನೆಲ್ಲ ಫುಲ್ ಗೋಡೆನಲ್ಲೂ ಎಲ್ಲ ಇರುತ್ತೆ, ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೋದು. ಈ ಥರ ಒಂದು ಪ್ರಾಸೆಸ್ ನನಗೆ ಈಸಿ ಅನಿಸುತ್ತೆ, ಬೇರೆ ಯಾವುದೇ ಇದನ್ನ ಮಾಡೋದ್ರಕ್ಕಿಂತ. ಹಾಗೆಯೇ ಬಾಗಿಲು ಹಿಂದೆ, ಸಂದಿಗಳಲ್ಲಿ, ಕಿಟಕಿನಲ್ಲಿ ಇರೋ ಧೂಳು, ಕ್ಲಾಕ್ಸ್ ಮೇಲೆ, ಫ್ಯಾನ್ಗಳ ಮೇಲೆ ಕೂಡ ನಾನು ಇದೇ ಒಂದು ರೀತಿಯಲ್ಲಿ ಕ್ಲೀನ್ ಮಾಡ್ಕೋತೀನಿ. ಆಮೇಲೆ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ಆಗುತ್ತೆ. ಸೊ ಈ ಥರನೇ ಪ್ರತಿಯೊಂದು ರೂಮು, ಅಡುಗೆ ಮನೆ, ಇದೆಲ್ಲ ಮಾಡೋಕ್ಕೆ ಒಂದಿನ ಬೇಕಾಗುತ್ತೆ. ಸೊ ನೀವು ಸ್ವಲ್ಪ ಟೈಮ್ ಇಟ್ಕೊಂಡು ಎಂಜಾಯ್ ಮಾಡ್ತಾ, ಹಾಗೆಯೇ ಟೀ ಕುಡಿತಾ ಅಮೆಝಾನಲ್ಲಿ ಅಥವಾ ಅಲೆಕ್ಸಾನಲ್ಲಿ ಹಾಡು ಕೇಳ್ತಾ ಯೂಟ್ಯೂಬಲ್ಲಿ ಎಂಜಾಯ್ ಮಾಡ್ಬೋದು. ನಾನು ಕೂಡ ಹಾಗೆ ಮಾಡೋದು. ಹಾಗೆಯೇ ಒರೆಸೋದಕ್ಕೆ ನಾನು ಈ ಥರ ಒಂದು ಮಾಪ್ನ ಯೂಸ್ ಮಾಡ್ತೀನಿ. ನನಗೆ ಅದು ಬರೀ ಕೈಯಲ್ಲಿ ಹಿಂಡುವಂಥ ಮಾಪ್ ಯಾಕೋ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಈ ಥರ ಒಂದು ಮಾಪು, ಇದು ತುಂಬ ಕೈಯೆಲ್ಲ ಮುಟ್ಟೋದು ಬೇಕಾಗಲ್ಲ. ನೀರು ಹಾಕ್ಕೊಂಡು ಫಿನೈಲ್ ಹಾಕಿ ಈ ಥರ ಮಾಪಲ್ಲಿ ಅದೇ ಹಿಂಡ್ಕೊಳ್ಳುತ್ತೆ. ಇದು ತುಂಬ ಈಸಿ ಆ್ಯಂಡ್ ಕಂಬರ್ಸಮ್ ಇಲ್ಲದೇ ಇರೋದು ಅಂತ ನನಗೆ ಅನಿಸುತ್ತೆ. ಇದು ನಾನು ತೊಗೊಂಡಿದ್ದು ಬಿಗ್ ಬಾಸ್ಕೆಟಲ್ಲಿ ಅಫೋರ್ಡಬಲ್ ರೇಂಜಿಗೆ ಸಿಕ್ತು. ಹಾಗೆಯೇ ತುಂಬಾ ಚೆನ್ನಾಗಿದೆ. ನಾನು ಸಿಕ್ಕಾಪಟ್ಟೆ ದಿನ ಯೂಸ್ ಮಾಡ್ತೀನಿ, 4-5 ತಿಂಗಳಾಯ್ತು ಯೂಸ್ ಮಾಡ್ತಾ. ಚೆನ್ನಾಗಿದೆ. ಇದ್ರ ಜೊತೆ ಇನ್ನೊಂದು ಮಾಪ್ ಕೂಡ ನಮಗೆ ಸಿಗುತ್ತೆ. ಹ್ಯಾಂಡಲ್ ಕೂಡ ಸ್ಟರ್ಡಿ ಆಗಿದೆ, ಚೆನ್ನಾಗಿದೆ. ಎಸ್ಪೆಷಲಿ ಕಾರ್ನರ್ಸಲ್ಲಿ ಕ್ಲೀನ್ ಮಾಡೋಕ್ಕೆ ಇದು ನನಗೆ ಚೆನ್ನಾಗಿದೆ ಅಂತಲೇ ಅನಿಸ್ತು. ನನಗೆ ಅದೊಂದು ಡೌಟ್ ಇತ್ತು, ಇದು ಸರ್ಕ್ಯುಲರ್ ಹ್ಯಾಂಡಲ್ ಇರೋದ್ರಿಂದ ಕಾರ್ನರ್ಸ್ ಎಲ್ಲ ಕ್ಲೀನ್ ಆಗುತ್ತಾ ಅಂತ. ಬಟ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆಯೇ ಸ್ವಲ್ಪ ಗಟ್ಟಿಯಾಗಿ ಒರೆಸಿದ್ರೆ ಈವನ್ ಕಲೆಗಳು ಕೂಡ ಹೋಗುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು, ಇದು ಬೆಂಡ್ ಆಗೋದ್ರಿಂದ ನಾವು ಸೋಫಾ ಕೆಳಗೆ, ಕಾಟ್ ಕೆಳಗೆ, ಟೇಬಲ್ಗಳ ಕೆಳಗೆ ಕೂಡ ಇದನ್ನ ಬೇಗ ಒರೆಸ್ಕೋಬೋದು. ಹಾಗೆಯೇ ಕಾಲಲ್ಲೇ ಅದನ್ನ ಬೆಂಡ್ ಕೂಡ ಮಾಡ್ಬೋದು, ಅಥವಾ ಹಾಗೇ ಕೂಡ ನೀವು ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ಎರ್ಗೋನಾಮಿಕ್ ಆಗಿ ಚೆನ್ನಾಗಿ ಇದೆ, ಸ್ಟಡಿ ಆಗಿದೆ. ಸೊ ಖಂಡಿತವಾಗಿ ಈ ಥರದ್ದು ಒಂದು ನೀವು ಕೂಡ ಟ್ರೈ ಮಾಡ್ಬೋದು. ನಂಗೆ ಗೊತ್ತಿರೋ ಲಿಂಕ್ಸ್ನ ನಾನು ಹಾಕ್ತೀನಿ, ನೀವು ಬೇಕಂದರೆ ಕೊಂಡ್ಕೋಬೋದು. ಇದಕ್ಕೆ ನೀವು ನಾರ್ಮಲ್ ಫಿನೈಲ್ ಅಥವಾ ನಾನು ಹೇಳ್ದಂಗೆ ಮನೆಯಲ್ಲೇ ಮಾಡ್ಕೊಂಡಿದ್ದಂಥ ಕೆಲವೊಂದು ಫಿನೈಲ್ಗಳು ಕೂಡ ಹಾಕೋಬೋದು. ಅಂದರೆ ಸುಮ್ಮನೆ ಲೆಮನ್ ಅಥವಾ ಉಪ್ಪಿನ ನೀರಲ್ಲಿ ಕೂಡ ಒರೆಸ್ಕೊಂಡ್ರು ಚೆನ್ನಾಗಿರುತ್ತೆ.
ಇಲ್ಲಿ ಹೇಳ್ದಂಗೆ ಕೆಳಗಡೆ ಸೋಫಾ ಕೆಳಗೆ ಇದ್ರ ಕೆಳಗೆ ಇಡೋ ಕಸಗಳನ್ನ ಕೂಡ ನೀವು ತಗೋಬೋದು. ಕಾರ್ನರ್ಸ್ ಎಸ್ಪೆಷಲಿ ನಾನು ಆಗಲೇ ಹೇಳ್ದಂಗೆ ಕ್ಲೀನ್ ಆಗುತ್ತೆ. ಆಮೇಲೆ ಅದೇ ತುಂಬ ಪ್ರಾಬ್ಲಮ್ಯಾಟಿಕ್ ಸ್ಪಾಟ್ಸ್ ಅಂತ ಹೇಳ್ಬೋದು. ಅಲ್ಲೇ ಜಾಸ್ತಿ ಗಲೀಜು ಸೇರ್ಕೊಳ್ತೇನೆ, ಎಸ್ಪೆಷಲಿ ಕಿಚನಲ್ಲಿ 2-3 ಸಲ ನಂಗೆ ಒರೆಸ್ಬೇಕಾಗುತ್ತೆ. ಹಾಗಾಗಿ ನಾನು ಈ ಮಾಪ್ನೇ ತುಂಬಾ ಪ್ರಿಫರ್ ಮಾಡ್ತೀನಿ. ಹಾಗೆಯೇ ಒಂದ್ಸಲಿ ಆ ಟೀ, ಒಂದ್ಸಲಿ ಗ್ರೀನ್ ಟೀ, ಲೆಮನ್ ಟೀ ಕುಡಿತಾ ಇದ್ದೆ. ಈ ಬ್ರಾಸ್ ಐಟಮ್ಸ್ ಕ್ಲೀನ್ ಮಾಡೋಕ್ಕೆ ನಾನು ಪೀತಾಂಬರಿನ ಯೂಸ್ ಮಾಡ್ತೀನಿ. ಅದರ ಜೊತೆ ಒಂದೊಂದ್ಸಲಿ ಹುಣಸೆಹಣ್ಣು ಕೂಡ ಯೂಸ್ ಮಾಡ್ತೀನಿ. ಅದಲ್ಲದೆ ಈಗ ರೂಪಾರಿ ಅಂತ ಒಂದು ಬರುತ್ತೆ, ಅದು ಕೂಡ ಯೂಸ್ ಮಾಡ್ತೀನಿ. ಈ ಥರ ಒಂದು ಚಿಕ್ಕ ಡೆಕೋರೇಷನ್ ಕೂಡ ನೀವು ಮಾಡ್ಕೋಬೋದು, ಉರುಳಿ ಎಲ್ಲ ಇಟ್ಕೊಂಡು. ಹಾಗೆಯೇ ಈ ಥರ ಒಂದು ಮೈಕ್ರೋಫೈಬರ್ ಬಟ್ಟೆ ಸಿಗುತ್ತಲ್ಲ, ನಾನು ಇದು ಹೋಮ್ ಸೆಂಟ್ರಲ್ಲಿ ತೊಗೊಂಡಿದ್ದು. ಸೆಟ್ ಆಫ್ 10 ಸಿಗುತ್ತೆ, 300 ರುಪೀಸ್ಗೆ ನನಗೆ ಹೋಮ್ ಸೆಂಟ್ರಲ್ಲಿ ಸಿಕ್ತು. ತುಂಬಾ ಚೆನ್ನಾಗಿದೆ. ಈ ರೀತಿ ಸರ್ಫೇಸಸ್ಗಳನ್ನ ಗ್ಲಾಸು, ಆಮೇಲೆ ಟೇಬಲ್ಲು, ಈ ಥರದ್ದೆಲ್ಲ ಒರೆಸ್ಕೊಳ್ಳೋಕೆ ಈಸಿ ಆಗುತ್ತೆ. ಹಾಗೆಯೇ ಇದು ನನ್ನ ಮನೇಲಿರೋ ಸೋಫಾ. ನಿಮ್ಮ ಮನೇಲಿರೋ ಸೋಫಾಗೆ ಬೇರೆ ಬೇರೆ ರೀತಿಯ ಕ್ಲೀನಿಂಗ್ ಪ್ರಾಸೆಸ್ ಬೇಕಾಗ್ಬೋದು. ನನಗೆ ಇದು ನಮ್ಮ ಮನೇಲಿರೋ ಸೋಫಾಗೆ ಈ ಒಂದು ಪ್ರಾಸೆಸ್ ಈಸಿ ಅನಿಸುತ್ತೆ. ಇದನ್ನ ಸುಮ್ಮನೆ ಆ್ಯಕ್ಚುಲಿ ನಾವು ಈ ಸೋಫಾಗೆ ವಾರ್ನಿಷ್ ಎಲ್ಲ ಪೇಂಟ್ ಮಾಡಿಸಿದ್ವಿ, ಹಾಗಾಗಿ ಇದು ಸ್ವಲ್ಪ ಶೈನಿಂಗ್ ಜಾಸ್ತಿ ಇದೆ. ಸುಮ್ಮನೆ ಒಂದು ಹಸಿ ಬಟ್ಟೆನಲ್ಲಿ ಒರೆಸ್ಕೊಂಡ್ರು ಕೂಡ ಆ ಶೈನ್ ಬೇಗ ಕಾಣಿಸುತ್ತೆ. ನೀವು ಕೂಡ ಆವಾಗವಾಗ ಅಥವಾ ಎಸ್ಪೆಷಲಿ ಹಬ್ಬಗಳು ಬಂದಾಗ ಆ ಥರ ಏನಾದ್ರು ಮನೆಯಲ್ಲಿ ಫಂಕ್ಷನ್ಸ್ ಇದ್ದಾಗ ವಾರ್ನಿಷ್, ಈ ಥರ ಫರ್ನಿಚರ್ಸ್ ಇದ್ದರೆ ವಾರ್ನಿಷ್ ಮಾಡಿಸಿದ್ರೆ ಅದು ತುಂಬಾ ಚೆನ್ನಾಗಿ ಶೈನಿಯಾಗಿ ಕಾಣುತ್ತೆ. ಆಮೇಲೆ ನೀವೇ ಮನೆಯಲ್ಲಿ ವಾರ್ನಿಷ್ ಕೂಡ ಹಚ್ಕೋಬೋದು, ಇದು ಸಿಗುತ್ತೆ ಈಸಿಯಾಗಿ. ಹಾಗೆಯೇ ಕೆಲವೊಂದು ಗಲೀಜಾಗಿರೋ ಸೋಫಾ ಕವರ್ಸ್ನೆಲ್ಲ ತೆಗೆದು ವಾಶ್ಗೆ ಕೂಡ ಹಾಕಿ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು. ಎಲ್ಲನೂ ತೆಗೆದು ಇಲ್ಲೆಲ್ಲ ಧೂಳು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದೆ. ಹಾಗೆಯೇ ಸೋಫಾ ಮೇಲೆ ಕೂಡ ಕವರ್ಗಳು ಇದ್ರೂ ತುಂಬಾ ಧೂಳು ಕೂತ್ಕೊಳ್ಳುತ್ತೆ. ಈ ಥರ ನನ್ನ ಹತ್ರ ಈ ಥರ ಸಿಂಪಲ್ ಮ್ಯಾಟ್ ಕ್ಲೀನರ್ ಇದೆ. ಈಗ ಸಿಕ್ಕಾಪಟ್ಟೆ ಸಾಮಾನುಗಳು ಸಿಗುತ್ತೆ ನಿಮಗೆ ಬೇರೆ ಬೇರೆ ರೀತಿಯಾದ್ದು. ನನಗೆ ಇದು ಈಸಿ ಅನಿಸ್ತು. ಇದನ್ನು ಸುಮ್ಮನೆ ಈ ಥರ ಕೈ ಆಡಿಸ್ಬಿಟ್ರೆ ಅದರಲ್ಲಿರೋ ಧೂಳು, ಆಮೇಲೆ ಕೆಲವೊಂದು ಮಣ್ಣು ಕೂಡ ಇದೆ, ಅದರಲ್ಲೇ ಕಲೆಕ್ಟ್ ಆಗಿಬಿಡುತ್ತೆ. ಇದು ಸಿಂಪಲ್ಲಾಗಿ ಅಫೋರ್ಡಬಲ್ ಕ್ಲೀನಿಂಗ್ ಪ್ರಾಸೆಸಲ್ಲಿ ಇದನ್ನ ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಮೇಲೆ ಮಾಡ್ಕೊಂಡಾಗ ತುಂಬ ಧೂಳು ಕೂತ್ಕೊಳ್ಳೋದು ಕಮ್ಮಿ ಆಗುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಧೂಳು ಕಲೆಕ್ಟ್ ಆಗಿದೆ. ಇದೇ ರೀತಿ ಮ್ಯಾಟ್ಗಳಲ್ಲಿ ಕೂಡ ನೀವು ಕ್ಲೀನ್ ಮಾಡ್ಕೋಬೋದು. ಹಾಗೆಯೇ ನೆಲದ ಮ್ಯಾಟ್ಸ್ ಕೂಡ ಒಗೆಯೋಕ್ಕೆ ಹಾಕಿ ಕ್ಲೀನ್ ಮಾಡ್ಬೋದು ಈ ಒಂದು ಟೈಮಲ್ಲಿ. ಈ ವಾಶ್ ಬೇಷನ್ನು, ಸಿಂಕೆಲ್ಲ ತೊಳೆಯೋಕ್ಕೆ ಕೂಡ ಆ ಥರ ಬ್ರಷ್ ಯೂಸ್ ಮಾಡ್ಬೋದು. ಆಮೇಲೆ ಈ ಬೇಸಿನ್ ಹ್ಯಾಂಡಲ್ಸ್ ಇರುತ್ತಲ್ಲ ಈ ಸ್ಟೀಲ್ದು, ಅದನ್ನು ಟೂತ್ಪೇಸ್ಟಿಂದ ಕ್ಲೀನ್ ಮಾಡಿದ್ರೆ ತುಂಬಾ ಶೈನಿ ಆ್ಯಂಡ್ ಸ್ಪಾರ್ಕ್ಲಿ ಆಗುತ್ತೆ. ಆಮೇಲೆ ಇಷ್ಟೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮನೆ ಸ್ವಲ್ಪ ಚೆನ್ನಾಗಿ ವಾಸನೆ ಬಂದರೆ ಒಂಥರ ಸುವಾಸಿತ ಭರಿತವಾದ ಮನೆ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಹೋಮ್ ಸೆಂಟ್ರಲ್ಲಿ ತಂದಿರೋ ಪಾಟ್ಪೋರಿ ಸ್ಪ್ರೇ ಸಿಗುತ್ತೆ. ಈ ಥರ ಪಾಟ್ಪೂರೀಸ್ನ ಇಟ್ಟು ನೀವು ಅಲ್ಲಲ್ಲಿ ಈ ಥರ ಇಟ್ಟರೆ ಅದು ಮನೆ ತುಂಬ ಚೆನ್ನಾಗಿರೋ ವಾಸನೆ ಬರುತ್ತೆ. ಹಾಗೆಯೇ ಈ ಥರ ಏರ್ ಡಿಫ್ಯೂಸರ್ ಕೂಡ ಸಿಗುತ್ತೆ, ಇದನ್ನ ಕೂಡ ನೀವು ಯೂಸ್ ಮಾಡ್ಬೋದು. ನೀರು ಹಾಕಿ ಎಸೆನ್ಷಿಯಲ್ ಆಯಿಲ್ ಹಾಕಿ ಅದನ್ನ ಆನ್ ಮಾಡಿದ್ರೆ ತುಂಬ ಒಳ್ಳೆಯ ವಾಸನೆ ಬರುತ್ತೆ, ತುಂಬ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ. ಹಾಗೆಯೇ ನನ್ನ ಹತ್ರ ಇರೋ ಅಕ್ವೇರಿಯಮ್ನ ತೋರಿಸ್ತಾ ಇದ್ದೀನಿ. ಇದು ಕೂಡ ಒಂದು ರಿಲ್ಯಾಕ್ಸಿಂಗ್ ಎಫೆಕ್ಟ್ ಕೊಡುತ್ತೆ. ಈ ಮೀನುಗಳನ್ನ ನೋಡ್ತಾ ಇದ್ದರೆ ತುಂಬ ಮೀನುಗಳಿತ್ತು, ಎಷ್ಟೊಂದು ಸತ್ತೋಯ್ತು. ಸೊ ನಾವೀಗ ಬರೀ ಗಪ್ಪೀಸ್ ಇಟ್ಕೊಂಡಿದ್ದೀವಿ. ನಾಗಲೇ ಹೇಳ್ದಂಗೆ ಈ ಥರ ವೆಪರೈಸರ್ ಆಯಿಲ್ ಸಿಗುತ್ತೆ, ಅದನ್ನ ನೀವು ವೆಪರೈಸರಲ್ಲಿ ಹಾಕಿ ಇಟ್ಕೋಬೋದು. ಅದಲ್ಲದೆ ಈ ಥರ ಪೌಚ್ಗಳು ಸಿಗುತ್ತೆ, ಆಮೇಲೆ ಏರ್ ಫ್ರೆಶ್ನರ್ ಸಿಗುತ್ತೆ, ಅದನ್ನ ಕೂಡ ನೀವು ಮನೆಯಲ್ಲಿ ಯೂಸ್ ಮಾಡ್ಬೋದು. ನೀವು ಇಷ್ಟೆಲ್ಲ ಕ್ಲೀನ್ ಮಾಡಿ ಮಕ್ಕಳೆಲ್ಲ ಇರೋ ಮನೆಗಳಲ್ಲಾದರೆ ಒಂದೆರಡು ಆಟಿಕೆ ಸಾಮಾನ ಮೇಲಿಟ್ಟರೆ ಚೆನ್ನಾಗಿರುತ್ತೆ. ನನಗೆ ಡೆಕೋರ್ ಇಷ್ಟ ಆಗುತ್ತೆ, ಹೀಗಾಗಿ ಈ ರೀತಿಯ ಡೆಕೋರ್. ಹಾಗೆಯೇ ರೆಸಿಪೀಸ್ನ ತೋರಿಸಿದ್ದೀನಿ. ಇದೊಂದು ಅಮೆಝಾನಲ್ಲಿ ಕೊಂಡ್ಕೊಂಡಿದ್ದು, ಇದು ಹಾಟ್ ಪಾಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸೆಟ್ ಆಫ್ 3 ಸ್ಟ್ಯಾಕಬಲ್ ಕೂಡ, ಒಂದ್ರ ಮೇಲೆ ಒಂದು ಇಟ್ಕೋಬೋದು. ಆಮೇಲೆ ಸ್ಮಾಲ್ ಫ್ಯಾಮಿಲಿಗೆ ತುಂಬಾ ಅನುಕೂಲ ಆಗುತ್ತೆ. ಚಪಾತಿ ಇಟ್ಕೊಳ್ಳೋಕ್ಕೆ, ಬಿಸಿ ಅಡುಗೆ ಎಲ್ಲ ಸರ್ವ್ ಮಾಡೋಕ್ಕೆ, ಹಬ್ಬಗಳಲ್ಲಿ ಯಾರಾದರೂ ಬಂದರೆ ನೀವು ಇದರಲ್ಲಿ ಹಾಕಿ ಸರ್ವ್ ಮಾಡೋಕ್ಕೆ ನೋಡೋಕ್ಕೂ ಚೆನ್ನಾಗಿದೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಇದನ್ನು ನಾವು ಮೈಕ್ರೋವೇವಲ್ಲಿ ಇಟ್ಕೊಂಡು ಬಿಸಿ ಕೂಡ ಮಾಡ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು ಅದೊಂದು ಇದ್ರದ್ದು. ಹಾಗೆಯೇ ಚಿಕ್ಕದಾಗಿರೋದ್ರಿಂದ ಸ್ಮಾಲ್ ಸ್ಪೇಸಲ್ಲಿ ಇಟ್ಕೊಂಡ್ಬಿಡ್ಬೋದು, ಒಂದ್ರ ಮೇಲೆ ಒಂದಿಟ್ಟು. ಸೊ ಮೈಕ್ರೋವೇವ್ ಕೂಡ ಮಾಡ್ಕೋಬೋದು, ಬಿಸಿ ಮಾಡ್ಕೋಬೋದು. ಇದೆಲ್ಲ ಇರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಇದು ಕೂಡ ಅಮೆಝಾನಲ್ಲಿ ಕೊಂಡ್ಕೊಂಡಿದ್ದು, ನಾನು ಲಿಂಕ್ನ ಹಾಕ್ತೀನಿ. ನಿಮಗೇನಾದರೂ ಈ ಥರ ಒಂದು ಪ್ರಾಡಕ್ಟ್ ನಿಮ್ಮ ಮನೆಗೆ ಬೇಕಾಗಿದ್ದರೆ ನೀವು ಕೂಡ ಆ ಲಿಂಕಿಂದ ಪರ್ಚೇಸ್ ಮಾಡ್ಬೋದು. ಇದಲ್ಲದೆ ಮಸಾಲೆ ಡಬ್ಬಿ, ನನಗೆ ತುಂಬ ಸಾಮಾನು ಇರುತ್ತೆ, ನಿಮ್ಗೆ ಗೊತ್ತು ಫುಡ್ ಬ್ಲಾಗರ್ ಅಂದಮೇಲೆ, ಅಥವಾ ಈವನ್ ನಾರ್ಮಲ್ ಇದ್ದಾಗ ತುಂಬಾ ಸಾಮಾನುಗಳಿರುತ್ತೆ. ಸೊ ನನ್ನ ಹತ್ರ ಬರೀ ಒಂದು ಚಿಕ್ಕದು ಲೋಟಗಳಿರೋ ಥರ ಇತ್ತು. ಈಗ ನಾನು ಅದನ್ನ ಅಪ್ಗ್ರೇಡ್ ಮಾಡಿದ್ದೀನಿ. ಇದಕ್ಕೆ ಇದು ತುಂಬಾ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ಡಬ್ಬಗಳು ಕೂಡ ಬರುತ್ತೆ. ಹಾಗೆಯೇ ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಈ ಥರ ಒಂದು ಲಿಡ್ ಇದೆ ಅದಕ್ಕೆ. ಹಾಗಾಗಿ ಅದರೊಳಗಡೆ ಇರೋ ಸಾಮಾನು ಕೂಡ ಕಾಣಿಸುತ್ತೆ. ಎಸ್ಪೆಷಲಿ ಅರಿಶಿನ ಪುಡಿ ನಂಗೆ ಬಿದ್ದು ಎಲ್ಲ ಎಲ್ಲೋ ಆಗಿಬಿಡುತ್ತಲ್ಲ, ಅದನ್ನ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಇದನ್ನ ಕೊಂಡ್ಕೊಂಡಿದ್ದೀನಿ. ಇದನ್ನು ಕೂಡ ಯೂಸ್ ಮಾಡಿ ಸಾಕಷ್ಟು ದಿನ ಆಯಿತು. ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಕೂಡ. ಇದ್ರದ್ದು ಸಿಂಪಲ್ ಡೆಕೋರ್, ಸಿಂಪಲ್ ಲೈಫ್. ಇದಲ್ಲದೆ ನಾನು ರೆಸಿಪೀಸ್ ಕೂಡ ನೋಡ್ಬೋದು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಖಂಡಿತವಾಗಿ. ಹಾಗೆಯೇ ಹ್ಯಾಪಿ ದೀಪಾವಳಿ ನಿಮ್ಮೆಲ್ಲರಿಗೂ.